ತಾಲೂಕಿನ ವಡಕೆಹಳ್ಳ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ದಂಡಳ್ಳಿ ಏತ ನೀರಾವರಿ ಹೋರಾಟ ಸಮಿತಿಯ ವತಿಯಿಂದ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ಚಳವಳಿ ನಡೆಸಲಾಯಿತು. ವಡಕೆಹಳ್ಳ ಗ್ರಾಮದಲ್ಲಿ ದಂಡಳ್ಳಿ ಏತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆ ಹಾಗೂ ರಸ್ತೆ ತಡೆ ಚಳವಳಿ ಸಂದರ್ಭದಲ್ಲಿ ಏತ ನೀರಾವರಿಗೆ ಸಂಬಂಧಿಸಿದಂತೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದರೂ ಸಹ ಯಾವೊಬ್ಬ ಜನಪ್ರತಿನಿಧಿಯಾಗಲಿ ಅಧಿಕಾರಿ ವರ್ಗದವರಾಗಲಿ ನಮ್ಮ ಸಮಸ್ಯೆ ಬಗ್ಗೆ ಕೇಳುವವರಿಲ್ಲ. ಇಂದು ಪೊಲೀಸರನ್ನು ಮುಂದೆ ಬಿಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಕೆಲಕಾಲ ರೈತರು ಅಧಿಕಾರಿಗಳ ನಡುವೆ ವಾಗ್ವಾದ ನಡೆಯಿತು. ಈ ವೇಳೆ ಪ್ರತಿಭಟನೆಯನ್ನುದ್ದೇಶಿಸಿ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಶೈಲೇಂದ್ರ ಹಾಗೂ ನಿಶಾಂತ್ ಮಾತನಾಡಿದರು. ವಿಪರ್ಯಾಸ ಅನ್ನೋದು ಯಾಕೆಂದ್ರೆ ಇವ್ರು ಹೇಳ್ದಂಗೆ 97 ದಿನದಿಂದ ನಾವು ನಡೆಸ್ತಾ ಇದ್ದೀವಿ. ಯಾರು ಡೆಡ್ಲೈನ್ಗಳು ಕೊಟ್ಟರೆ ಹೊರತು ಬೆಟ್ಟಕ್ಕೆ ದಿವಸ ಇಲ್ಲೇ ಓಡಾಡ್ತಾರೆ, ಇನ್ಕ್ಲೂಡಿಂಗ್ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ಬೆಟ್ಟಕ್ಕೆ ಎಷ್ಟು ಸಲ ಬಂದೋದ್ರು 97 ದಿವಸದಲ್ಲಿ? ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಮಾತಾಡ್ಸೋ ಸೌಜನ್ಯತೆ ಇರಲಿಲ್ವಾ? ನಾ ಕೇಳ್ತಾ ಇರೋದು ಇಷ್ಟೇ ನೋಡಿ, ದೊಡ್ಡದು ಹೇಳ್ತಾರೆ ಮೇಕೆದಾಟು ತಮಿಳ್ನಾಡು ಒಪ್ಪಲ್ಲ ಅಂತ. ಇವತ್ತು ನಮ್ಮ ತಮಿಳ್ನಾಡು ಸಂಘದ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಯಾವ ಮೇಕೆದಾಟು ಬೇಡ ನಮಗೆ. ಫಸ್ಟ್ ಆಫ್ ಆಲ್ ಮಿನಿಮಲ್ ನಾವು ಕೇಳೋದು ಲಿಫ್ಟ್ ಇರಿಗೇಷನಲ್ಲಿ ಮಳೆಗಾಲದಲ್ಲಿ ಏನು ನೀರು ಸಮುದ್ರಕ್ಕೆ ಸೇರ್ತಾ ಇದೆ ಅದು ನಮಗೂ ಉಪಯೋಗ ಇಲ್ಲ, ಅವ್ರಿಗೂ ಉಪಯೋಗ ಇಲ್ಲ. ಅವರು ಒಪ್ಕೋತಾ ಇದ್ದಾರೆ. ಅವ್ರು ಒಪ್ಪಿದನ್ನಾರು ಮಾಡಿಕೊಡಿ. ಮಳೆಗಾಲದಲ್ಲಿ ಯಾಕೆ 100 TMC ಹೋಗ್ತಿದೆ? ಇವತ್ತು 24 ವರ್ಷದ ಹುಡುಗಿ ಮದುವೆ ಫಿಕ್ಸ್ ಆಗಿತ್ತು ರಾಮಾಪುರದಲ್ಲಿ. ಆ ಹುಡುಗಿಗೆ ಡಯಾಲಿಸಿಸ್ ಆಯಿತು, ಮದುವೆ ಕ್ಯಾನ್ಸಲ್ ಆಯಿತು ಕಿಡ್ನಿ ಫೇಲ್ಯೂರಿಂದ. ಯಾಕೆ ಕಿಡ್ನಿ ಫೇಲ್ಯೂರು? 760 ಇದೆ ಹಾರ್ಡ್ನೆಸ್ಸು, 760. ಬೆಂಗಳೂರಲ್ಲಿ 110 ಇದ್ರೆ 3 ಫಿಲ್ಟರ್ ಹಾಕ್ಸ್ಕೊತಾರೆ ಮನೇಲಿ. ಇಲ್ಲಿ 760 ಇದೆ, ಕುಡಿಯೋ ನೀರಿಲ್ಲ. ಮತ್ತು 38 ವರ್ಷಕ್ಕೆ ಜನಗಳು ಹಸುನಿಗ್ತಾ ಇದ್ದಾರೆ. ಯಾಕೆ? ಕಿಡ್ನಿ ಫೇಲ್ಯೂರಿಂದಾಗಿ. ಇದನ್ನು ಅಡ್ರೆಸ್ ಮಾಡೋಕ್ಕಾಗಲ್ವ? ಫ್ಲೋರೈಡ್ ಕಂಟೆಂಟು ಇಷ್ಟು ವರ್ಷ ಆಯಿತು. ಎಷ್ಟು ವಾಟರ್ ಪ್ಲಾಂಟ್ಸ್ ಹಾಕಿಸಿದ್ದಾರೆ? ಏನು ಒಂದು ಅತ್ಯಂತ ಹೀನಾಯವಾಗಿ ನಮ್ಮ ಭಾಗನ ಟ್ರೀಟ್ ಮಾಡ್ತಾ ಇದ್ದಾರೆ. ಈಗ ನಾವು ಕೇಳ್ಕೊಳ್ಳೋದು, ಅಂಥ ವೆಸ್ಟರ್ನ್ ಘಾಟ್ಸಲ್ಲಿ ವರ್ಲ್ಡ್ ಹೆರಿಟೇಜ್ ಅನ್ನೋ ಒಂದು ಫಾರೆಸ್ಟಲ್ಲಿ ನೀವು ನೇತ್ರಾವತಿನ ತಿರುಗಿಸಿ ಕೋಲಾರ ತನಕ ತೊಗೊಂಬರ್ತೀರ 100 ಕಿಲೋಮೀಟರ್. 1.5 ಕಿಲೋಮೀಟರ್ ನಮ್ಮಲ್ಲಿ 1.5 ಕಿಲೋಮೀಟರಿಂದ ತಿರುಗಿಸಿ ನೀರನ್ನ ಮೇಲ್ತರಕ್ಕೆ ಏನು ಅಡ್ಡೆತಡೆ? ಅರಣ್ಯ ಸಚಿವರೇನು ಪಾಕಿಸ್ತಾನದವರು, ಅಮೆರಿಕಾದವರು? ನಿಮ್ಮ ಸರ್ಕಾರದವರೇ, ನಿಮ್ಮವರೇ ಅಧಿಕಾರಿಗಳು. ಯಾಕೆ ಅರಣ್ಯ ಅಡ್ಡ ಬರುತ್ತೆ? ಮೊನ್ನೆ ಅರಣ್ಯದಲ್ಲಿ ನಮ್ಮ ಇದರಲ್ಲಿ ಲೈಟ್ ಕಂಬಗಳನ್ನ ಮೊನ್ನೆ ಗೋಪಿನಾಥಮ್ಮ ವಾಪಸ್ ಕಳಿಸಿದ್ದಾರೆ. ಇವತ್ತಿಗೂ ಇದೇ ರೀತಿ ನಮ್ಮನ್ನು ಬಡನೆ ಮಾಡ್ತಿದ್ದಾರೆ ಹೊರತು ಯಾವುದೇ ಒಂದು ಸೊಲ್ಯೂಷನ್ ಕೊಡಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ. ಈಗ ನಾವು ಮೊನ್ನೆ ಸಹ ನಾವು ಕಬ್ಬು ಬೆಳೆಗಾರರ ಸಂಘದಲ್ಲಿ ಅವತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಹೇಳಿದ್ವಿ, ದಯವಿಟ್ಟು ಬಂದು ಹೋಗಿ ನೋಡಿ. ಆಯಿತು, DPR ಆಗುತ್ತೆ, ಯಾಕಾಗಲ್ಲ? ಸರ್ಕಾರ ನೀವು ಅರಣ್ಯದವ್ರನ್ನ ಕೂರಿಸಿ ಮಾತಾಡ್ಬೋದಲ್ಲ. ಮಾತಾಡ್ದಲ್ಲೇ ಸುಮ್ಮನೆ ಆಗಲ್ಲ, ಸೈಂಟಿಫಿಕಲಿ ಆಗಲ್ಲ ಅಂದರೆ ನೆಕ್ಸ್ಟ್ ಏನು? ಇವತ್ತು ಬೇಸಿಗೆಗಾಲ ಶುರುವಾಗೋಕ್ಕೂ ಮುಂಚೆನೇ 2 ಪಂಚಾಯತಿಗೆ 2-3 ಟ್ಯಾಂಕರ್ ನೀಡಿಸ್ಕೋತಾ ಇದ್ದಾರೆ. ಇನ್ನು ಬೇಸಿಗೆಗಾಲ ಶುರುವಾದರೆ ದಿವಸ ಯಾರು ಕೊಡೋದು ಇವ್ರಿಗೆ ನೀರು? ಇದಕ್ಕೆ ಒಂದು ಕನಿಷ್ಠ ಉತ್ತರ ಕೊಡೋ ಸೌಜನ್ಯನೂ ಯಾರಿಗೂ ಇಲ್ಲ. ಇವ್ರು ಹೇಳ್ದಂಗೆ ಅಧಿಕಾರಿಗಳನ್ನ ಮುಂದೆ ಬಿಡ್ತಾರೆ, ಅಧಿಕಾರಿಗಳು ಡೆಡ್ಲೈನ್ ತಗೋತಾರೆ, ಮುಂದಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿ ಮುಂದಕ್ಕೆ ಏನು ಅಂತ ಕೇಳ್ತಾ ಇದ್ದಾರೆ ಜನ. ಸರಿಗ ಬೀದಿಗೆ ಇಳಿದ್ರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಒಂದು ವೇಳೆ ನಿಮ್ಮ ಈಡೇರಿಕೆಗೆ ಅಂದರೆ ಏನೋ ಕೋರಿಕೆ ಇದೆ, ಈಡೇರದೆ ಹೋದರೆ ವಾಟ್ ನೆಕ್ಸ್ಟ್? ಮುಂದೇನು ಮಾಡ್ತಾರೆ? ಯಾವ ರೀತಿಯಾದಂಥ ಹೋರಾಟ ರೂಪರೇಷ ಅಂತ? ಇಲ್ಲ, ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ. ಯಾಕೆಂದರೆ ನಮಗೆ ಬೇರೆ ಪರಿಸ್ಥಿತಿ ಇಲ್ಲ. ಹಂಗೂ ಸಾಯ್ಬೇಕು, ಹಿಂಗೂ ಸಾಯ್ಬೇಕು. ನೀರಿಲ್ದಲ್ಲೇ ಸಾಯ್ತೀವಿ. ಹಿಂಗಾರ ನಾವು ಹೋರಾಟ ಮಾಡಾರ ಮುಂದೋಗ್ತೀವಿ. ಈಗ ಪಾಪ ಹೆಣ್ಮಕ್ಳು ಇಲ್ಲಿ ಕೂತಿದ್ದವ್ರು ಮಾತಾಡ್ತಾ ಇದ್ದಿದ್ದು ನೀವು ನೋಡಬೇಕಾಗಿತ್ತು. ಕಣ್ಣಲ್ಲಿ ನೀರು ಬರುತ್ತೆ. ಹೆಣ್ಮಕ್ಳುಗಳು ಈ ಬಿಸಿಲಲ್ಲಿ ಬಂದು ಕೂತ್ಕೊಂಡು ಆ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರ ನೋವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ಇಲ್ಲ. ಇದನ್ನ ಯಾರು ಕೇಳೋರು? ನಾವು ಈಗಾದರೂ ನಾವು ಹೋರಾಟ ಮುಂದುವರಿಸ್ತೇ ಹೋಗ್ತೀವಿ. ಇನ್ನು ಉಗ್ರ ರೀತಿ ಮುಂದೆ ಹೋಗೇ ಹೋಗ್ತೀವಿ. ಅಧ್ಯಕ್ಷ, 97 ದಿನಗಳಿಂದ ಬೀದಿಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಏನು ಸರ್, ಏನಾಗ್ತಾ ಇದೆ ಅಂತ? ಸರ್, ನಾವು ಕಳೆದ 97 ದಿನಗಳಿಂದ ಅಹೋರಾತ್ರಿ ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಕಳೆದ 27 ವರ್ಷಗಳಿಂದ ಈ ಭಾಗದಲ್ಲಿ ಮಳೆ ಇಲ್ಲದೇ ಅಂತರ್ಜಲ ಕಡಿಮೆಯಾಗಿ ವ್ಯವಸಾಯಕ್ಕೆ ಹಾಗೂ ಕುಡಿಯುವ ನೀರಿಗೆ ತುಂಬ ಸಮಸ್ಯೆಯಾಗಿದೆ. ಹಾಗಾಗಿ ನಾವು ಕಳೆದ 2021ರಿಂದ ಸಂಬಂಧಪಟ್ಟಂತ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಶಾಸಕರು, ಸಂಸದರ ಗಮನಕ್ಕೆ ತಂದ್ವಿ. ಇಷ್ಟು ದಿನ ಆದರೂ ಅವರು ಯಾವುದೇ ಕ್ರಮ ತಗೊಳ್ಳದೇ ಇದ್ದರಿಂದ ನಾವು ಕಳೆದ 96 ದಿನಗಳಿಂದ ಶಾಂತಿಯುತವಾದ ಒಂದು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದ್ವಿ. ನಾವು ಕಳೆದ 15 ದಿನದಿಂದ ಎಲ್ಲ ಕಡೆನೂ ನಾವು ಪ್ರೆಸ್ ಮೀಟ್ಗಳನ್ನ ಮಾಡಿದ್ವಿ. ಇಂಥ ದಿನದಲ್ಲಿ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ. ಅದರೊಳಗಡೆ ನಮಗೆ ಸಂಬಂಧಪಟ್ಟಂಥ ದಂಡಳ್ಳಿ ಏತ ನೀರಾವರಿ ಯೋಜನೆಯನ್ನು DPR ಮಾಡಿ ಯೋಜನೆ ರೂಪಿಸ್ಕೊಡ್ಬೇಕು ಅಂತ ಹೇಳಿ. ಆದರೆ ನೋಡ್ರಿ, ಇಷ್ಟೊತ್ತಾದ್ರೂ ಕೂಡ ಸಂಬಂಧಪಟ್ಟಂಥ ಯಾವುದೇ ಸಚಿವರು ಇಲ್ಲ, ಸಂಬಂಧಪಟ್ಟಂಥ ಸಂಸದರಿಲ್ಲ, ಸಂಬಂಧಪಟ್ಟಂಥ ಶಾಸಕರಿಲ್ಲ. ಕೇವಲ ಬರೀ ಕಾರ್ಯಾಂಗದವ್ರು ಮಾತ್ರ ಇಲ್ಲಿ ಕಳಿಸ್ಕೊಡ್ತಾವ್ರೆ. ಅಧಿಕಾರಿಗಳನ್ನ ಮುಂದೆ ಬಿಟ್ಕೊಂಡು ರಾಜಕಾರಣಿಗಳು ನಾಟಕ ಆಡ್ತಾವ್ರೆ. ಇವ್ರಿಗೆ ಇಲ್ಲಿ ನೀರು ಕೊಡಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ. ಯಾಕೆ ಅಂತಂದ್ರೆ ಪ್ರತಿ ವರ್ಷ 100 TMC ನೀರು ನದಿ ಮೂಲಕ ಸಮುದ್ರ ಸೇರ್ತಾ ಇದೆ ಸರ್. ಕಾವೇರಿ ನ್ಯಾಯಮಂಡಳಿ ಕೂಡ ತಮ್ಮ ಅಂತಿಮ ಅವಾರ್ಡ್ನಲ್ಲಿ 63.83 TMC ನೀರನ್ನ ಕೆರೆ ಕಟ್ಟೆಗಳಿಗೆ ಮತ್ತು ಕುಡಿಯೋ ನೀರಿಗೆ ಬಳಸ್ಕೊಳ್ಳಿ ಅಂತ ಹೇಳಿದೆ. ಮತ್ತೆ 2009-10ನೇ ಸಾಲಿನಲ್ಲಿ
ಚಾಮರಾಜನಗರ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸ್ಬೇಕು ಅಂತ ಹೇಳಿ ಮೊದಲನೇ ಬಾರಿ 100 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಸರ್ಕಾರ. ಅಷ್ಟಾಗಿ 15 ವರ್ಷ ಆದ್ರೂ ಕೂಡ ಈ ಭಾಗನ ಸಂಪೂರ್ಣ ಕಡೆಗಣಿಸಿದ್ದಾರೆ. ಯಾಕಂತ ಗೊತ್ತಿಲ್ಲ. ಈಗಾಗಲೇ ಅನೇಕ ಜನರು ಅನೇಕ ರೀತಿಯ ಕಾಯಿಲೆಗಳಿಗೆ ಒಳಪಟ್ಟು ಸಾವು ನೋವುಗಳಾಗ್ತಾ ಇದೆ. ಸಣ್ಣ ಸಣ್ಣ ಪುಟ್ಟ ಮಕ್ಕಳಿಗೆಲ್ಲ ಡಯಾಲಿಸಿಸ್ ಆಗ್ತಾ ಇದೆ. ಇದಕ್ಕೆ ಸಂಪೂರ್ಣ ಸರ್ಕಾರನೇ ಜವಾಬ್ದಾರಿ. ಹಾಗಾಗಿ ಇವತ್ತು ರೈತ ಸಮುದಾಯ ರಸ್ತೆಗೆ ಬಂದಿದೆ. ಇದು ಏನೇ ಆದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ, ಸಂಬಂಧಪಟ್ಟಂಥ ಶಾಸಕರು, ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರೇ ಕಾರಣ ಸರ್. ತಮ್ಮ ಹೆಸರು ಸರ್? ಸರ್ ಶೈಲೇಂದ್ರ, ಜಿಲ್ಲಾ ಸಂಚಾಲಕ.